ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿಂದು ಹಂಗೆ ಸುಮ್ಮನೆ ಒಂದು ಸಣ್ಣ ಮಿನಿ ವ್ಲಾಗ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಡೇ 2 ಅಂದರೆ ನಾನು ವರ್ಕ್ ಸ್ಟಾರ್ಟ್ ಮಾಡಿ 1 ವಾರದ ಮೇಲೆ ಆಯಿತು. ಆದರೂ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ಡೇ 2 ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ತಮ್ಮನಿಗೆ ಕಾದು 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 ಕೊನೆಗೆ ಸಿಟ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಟೈಮ್ ಬೇರೆ ಆಗೋಯ್ತು. ನನ್ನ ತಮ್ಮನಿಗೆ ಎಷ್ಟೊತ್ತಂದು ಕಾಯೋದು, ಬೇಗ ಕರ್ಕೊಂಡೋಗೋ ಬೇಗ ಕರ್ಕೊಂಡೋಗೋ ಅಂತ ಸಿಟ್ಟಲ್ಲಿ ಮಾತಾಡಿ ಕರ್ಕೊಂಡು ಹೋಗ್ತಿದ್ದೆ ಗೈಸ್. ಅವ್ನು ಬೇಗ 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 ಓಡಿಸ್ಕೊಂಡು ಹೋಗ್ತಾನೆ. ಫಸ್ಟ್ ಕರ್ಕೊಂಡೋಗ್ಬಿಡು, ನನ್ನ ಟೈಮ್ ಆಯಿತು, ಆನ್ ಟೈಮಲ್ಲಿ ಚೆಕ್ಇನ್ ಆಗಬೇಕು, ಆನ್ ಟೈಮ್ ಚೆಕ್ಔಟ್ ಆಗಬೇಕು, ನೀನು ಇಷ್ಟು ಲೇಟ್ ಮಾಡಿದ್ರೆ ಹೆಂಗೆ, ಹಂಗೆ ಹಿಂಗೆ ಅಂದ್ಕೊಂಡು ಬೈಕೊಂಡು ಹೋಗ್ತಿದ್ದೆ ಗೈಸ್. ಹಂಗೆ ಹೋಗ್ತಾ ಮಾರಮ್ಮ ಗುಡಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ ಗೈಸ್. ಮೊದಲೇ ಲೇಟ್ ಆಗೋಯ್ತು, ಹಾಗಾಗಿ ಹಂಗೆ ದೂರದಿಂದನೇ ನಮಸ್ಕಾರ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಬೇಗ ಬಿಡಪ್ಪ ಅಂತ. ನನಗಂತೂ ನೆಮ್ಮದಿನೇ ಇಲ್ಲ. ಇನ್ನು ಹೋಗೋಕ್ಕೆ ಬರೋಕ್ಕೆ ಅರ್ಧ ಟೆನ್ಷನ್ ಆಗ್ಬಿಡುತ್ತೆ. ಈ ಕೆಲಸ ಟೆನ್ಷನ್ ಇಲ್ಲ ಅಂದರೆ ಈ ಹೋಗಿ ಬರೋದೇ ಅರ್ಧ ತಲೆನೋವು ಆಗ್ಬಿಡುತ್ತೆ. ಹೋಗಾರ್ದು ಆಮೇಲೆ ಇಳಿದು ಓಡಿ ಬಸ್ಸಿಗೆ ಕಾಯ್ಕೊಂಡಿರ್ಬೇಕಾಗಿ ಬಸ್ಸೇ ಸಿಗೋಲ್ಲ ಆನ್ ಟೈಮು. ಬೇಜಾರಾಗಿ ಹೋಗ್ಬಿಟ್ಟಿದೆ. ಒಂದೊಂದು ಟೈಮ್ ಬರ್ತೇವೆ, ಬಸ್ಸನ್ನು ನಿಲ್ಲಿಸಲ್ಲ. ಇವತ್ತು ಬಸ್ದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೋಡಿ ಗೈಸ್, ರೋಡ್ ಹೆಂಗೆ ಖಾಲಿ ಇದೆ. ಇವತ್ತು ಹಬ್ಬ ಅಂದ್ಬಿಟ್ಟು ರಂಜಾನ್ದು. ನನಗಂತೂ ಸಾಕಾಗೋಯ್ತು, ಬೇಜಾರಾಗೋಯ್ತು. ಯಾವಾಗ ಬಸ್ ಬರುತ್ತೋ ಅಂದ್ಕೊಂಡು ಕಾಯ್ಕೊಂಡಿದ್ದೀನಿ. ದೇವ್ರು ಬೇಗ ಬರಲಿ. ಇವತ್ತು ಏನೋ ಊರಿಗೆ ಮುಂಚೆ ಬಂದು ಕುತ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿದ್ರೆ ಬಸ್ಸೇ ಸಿಗೋಲ್ಲ. ಕೊನೆಗೆ ಬಸ್ ಸಿಕ್ತು ಗೈಸ್. ಓಡಿ ಹತ್ತಿದ್ದೀನಿ, ಕುತ್ಕೊಂಡಿದ್ದೀನಿ. ಇವಾಗ ಆರಾಮಾಗಿ ಸ್ವಲ್ಪ ನೆಮ್ಮದಿ ಇದ್ದೀನಿ. ಇಲ್ಲಾಂದಿದ್ದರೆ ನನಗೆ ಏನಾಗ್ತಿತ್ತು, ಮನೆಗೆ ವಾಪಸ್ ಹೋಗ್ಬಿಡೋಣ ಅನಿಸ್ಬಿಡ್ತು. ಮೊದಲೇ ನಿದ್ದೆಗಣ್ಣಲ್ಲಿದ್ದೀನಿ, ಅದ್ರಲ್ಲಿ ಬೇರೆ ಇದೊಂದು ಬಸ್ಸು ಟಾರ್ಚರ್ ಆಗಿದೆ. ಆರಾಮಾಗಿ ಕೂತಿದ್ದೀನಿ ಗೈಸ್. ಇವಾಗ ಸ್ವಲ್ಪ ಟೆನ್ಷನ್ ಕಮ್ಮಿ ಆಯಿತು. ವ್ಯೂ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಸಿಕ್ಕಣ ಗೈಸ್, ಆನ್ ದ ವೇ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ವ್ಯೂ ಹೆಂಗಿದೆ, ಸಖತ್ತಾಗಿದೆಯಲ್ಲ, ಮಸ್ತ್. ವ್ಯೂ ಮಾತ್ರ ಮಾರ್ನಿಂಗ್ ವ್ಯೂ ನೋಡ್ಕೊಂಡು ಹೋಗೋದೇ ಬೇರೆ. ಇದೆಲ್ಲ ನನಗೆ ತುಂಬ ನೆನಪಾಗ್ತಿದೆ ಗೈಸ್. ಈ ಜಾಗ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಓಡಾಡಿರೋದು, ಆಟಾಡಿರೋದು, ಇದೆಲ್ಲ ನಾನು ಎಷ್ಟೊಂದು ಸಲ ಬಂದಿದ್ದೀನಿ ಗೈಸ್. ಚಿಕ್ಕ ವಯಸ್ಸಲ್ಲಂತೂ ಹೆವಿ ಓಡಾಡ್ಬಿಟ್ಟಿದ್ದೀನಿ. ಇವಾಗ ನೋಡಿ ಕೆಲಸ ಇಲ್ಲೇ ಬಂದುಬಿಟ್ಟಿದೆ. ನೋಡಿ ಇದು ಹಾಸ್ಪಿಟಲ್, ಓಡಾಡಿರೋ ಹಾಸ್ಪಿಟಲ್ ಎಷ್ಟು ನೆನಪಿದೆ ನೋಡಿ. ಸಾಯಿಬಾಬಾ ಹಾಸ್ಪಿಟಲ್. ಆವಾಗ ಹೆಂಗಿತ್ತು, ಇವಾಗ ಹೆಂಗಾಗಿದೆ, ಹೆಂಗೆ ಅಪ್ಡೇಟ್ ಆಗಿದೆ ನೋಡಿ ಗೈಸ್. ಆವಾಗ ಮೆಟ್ರೋನೂ ಇರಲಿಲ್ಲ, ಈ ಥರ ಬ್ರಿಡ್ಜು ಇರಲಿಲ್ಲ. ಇವಾಗ ಹೆಂಗಾಗಿದೆ ನೋಡಿ. ನನಗೆ ಎಷ್ಟು ನೆನಪಾಗ್ತಿತ್ತೆ ಅವಾಗ. ಇಷ್ಟು ಬೇಗ ಜಾಗ ಬದಲಾಗುತ್ತೆ ಅಂದ್ಕೊಂಡಿರಲಿಲ್ಲ. ಸೊ ಇವಾಗ ಬಸ್ ಇಲ್ಲದೆ ಹೋಗ್ತಾಯಿದ್ದೀನಿ ಗೈಸ್. ಓಡಿ ಹೋಗ್ತಿದ್ದೀನಿ. ಸೇಮ್ ಪ್ರೊಸೆಸಿಂಗ್, ಅದೇ ಲಾಗಿನ್ ಆಗೋಸ್ಕರ ಹೋಗಿ ಚೆಕ್ಇನ್ ಆಗಿ ಹೋಗ್ತಾ ಇದ್ದೀನಿ ಗೈಸ್, ಕೆಲಸ ಮಾಡೋ ಜಾಗದಲ್ಲಿ. ಸೊ ಲೆಟ್ಸ್ ಮೂವ್ ಆನ್ ಇನ್ಸೈಡ್. ಇನ್ನು ಒಳಗಡೆ ಎಷ್ಟು ಗೊತ್ತಾರೋ ಗೊತ್ತಿಲ್ಲ ನಮಗೆ. ಈ ಮಾಲಲ್ಲಿ ಪ್ರೊಸೆಸಿಂಗು ಇದೆಲ್ಲ ನೋಡಿಬಿಟ್ರೆ ಯಪ್ಪ ಅನಿಸ್ಬಿಡುತ್ತೆ. ಏನು ಮಾಡೋದು, ಓಡಾಡಲೇಬೇಕು. ಅವ್ರಿಗೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು. ಸೊ ಒಳಗಡೆ ಸೆಕ್ಯೂರಿಟಿ ಏನೋ ಡೀಟೇಲ್ಸ್ ಎಲ್ಲ ಕೇಳ್ದ. ನಾನೇನು ಇದು ಮಾಡೋಕ್ಕೆ ಹೋಗಿಲ್ಲ. ನಾನು ನ್ಯೂ ಜಾಯ್ನರ್ ಅಂದ್ಕೊಂಡು ಏನೋ ಒಂದು ಹೇಳ್ಬಿಟ್ಟು ಬಂದೆ. ಓಕೆ ಫೈನ್ ಹೋಗಿ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀನಿ. ನೋಡೋಣ, ಒಳಗಡೆ ಇನ್ನೂ ಸೆಕ್ಯೂರಿಟಿಗಳಿರ್ತಾರೆ. ಅದಕ್ಕೊಂದು ಅಯ್ಯಪ್ಪ ಒಳ್ಳೆ ತಲೆನೋವು ಆಗೋಯ್ತು ನನಗಂತೂ. ಡೀಟೇಲ್ಸ್ ಮೇಲೆ ಡೀಟೇಲ್ಸ್ ಕೇಳೋದು. ಒಂದು ಸಲ ಹೇಳ್ತೀವಿ, ತಿರ್ಗಾ ಮುರ್ಗಾ ಬಂದು ಕೇಳ್ತಾರೆ ಗೈಸ್. ತಲೆ ಕೆಟ್ಟೋಗ್ಬಿಡುತ್ತೆ. ಯಾವ ಕಡೆಗೆ ಕೊಡೋದು ಗಮನ ಗೊತ್ತಿಲ್ಲ. ಸೊ ಮಾಲೊಳಗೆ ಎಂಟ್ರಿ ಆದೆ. ನೋಡಿ ಎಷ್ಟು ಕತ್ಲಿದೆ, ಇನ್ನೂ ಯಾವುದೂ ಓಪನ್ ಆಗಿಲ್ಲ. ನಮ್ಮದು ಆನ್ಲೈನ್ ಬಿಸ್ನೆಸ್ ಅಲ್ವಾ, ಸೊ ಹಂಗಾಗಿ ನಮಗೆ 7 ಗಂಟೆನೇ ಶುರು ಆಗುತ್ತೆ ಗೈಸ್. ಅದೇ ಮಾಲೆಲ್ಲ ಕ್ಲೋಸ್ ಇರುತ್ತೆ, 10 o'clock ಓಪನ್ ಆಗುತ್ತೆ. ಹೋಗ್ತಾ ಇದ್ದೀನಿ ಒಳಗಡೆ. ಹೆಂಗೆ ಹೆವಿ ಕತ್ಲಿದೆ ನೋಡಿ. ಸಖತ್ತಾಗಿದೆ ಮಾತ್ರ ವ್ಯೂ ಮಾತ್ರ. ನನಗೆ ಒಂದು ಕನಸಿತ್ತು ಗೈಸ್, ಮಾಲಲ್ಲಂತೂ ಓಡಾಡಬೇಕಂತ. ಬಟ್ ಇಷ್ಟು ಬೇಗ ನೆರವೇರುತ್ತೆ ಅಂದ್ಕೊಂಡಿದ್ದೆ. ನನಗೆ ಮಾಲ್ ಅಂದರೆ ಸಖತ್ ಇಷ್ಟ. ಸೊ ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ಸ್ಟಾಫ್ ಎಂಟ್ರಿ ಕೊಡ್ತಾರೆ ಇಲ್ವೋ. ಇವತ್ತು ಕ್ಲೋಸ್ ಆಗಿರಬೇಕು. ಈ ಕಡೆಯಿಂದ ಎಂಟ್ರೆನ್ಸ್ ಕೊಡ್ತೀನಿ ಅಷ್ಟೇ, ಎಂಟ್ರಿ ಆಗಿ ಹೋಗ್ತೀನಿ. ಸೊ ಸೆಕ್ಯೂರಿಟಿ ಏನೂ ಮಾತಾಡಿಲ್ಲ ಗೈಸ್. ಒಳಗಡೆ ಎಂಟ್ರಿ ಆಗ್ಬಿಟ್ಟೆ, ಯಾರೂ ಇರಲಿಲ್ಲ ಅಲ್ಲಿ. ಆರಾಮಾಗಿ ಹೋಗ್ತೀನಿ. ನನ್ನ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಆದಷ್ಟು ನೋಡೋಣ ಪರಿಚಯ ಮಾಡಿಕೊಡೋಕ್ಕಾಗುತ್ತೋ ಇಲ್ವೋ ಅಂತ. ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ವರ್ಕ್ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಕೂತಿದ್ದೀನಿ ಗೈಸ್. ಇದೇನು ಅಷ್ಟೊಂದು ರಿಸ್ಕ್ ಇಲ್ಲ. ಸ್ವಲ್ಪ ಚೆಕ್ ಮಾಡೋದು, ಇದು ಮಾಡೋದು, ಅಲ್ಲೇ ಆಗೋಯ್ತು ಟೈಮು. ಸೊ ಲಾಗೌಟ್ ಆಗ್ತಾಯಿದ್ದೀನಿ ಗೈಸ್. ಟೈಮ್ ಮುಗೀತು, ಚೆಕ್ಔಟ್ ಆಗ್ತಾಯಿದ್ದೀನಿ. ಸೊ ಹೋಗ್ತಾ ಇದ್ದೀನಿ. ಮುಗೀತು. ಮುಖ ನೋಡಿ ಗೈಸ್ ಹೆಂಗೆ ಡಲ್ ಆಗೋಯ್ತು. ಸೊ ಹೋಗ್ತಾ ಇದ್ದೀನಿ.
ಚೆಕ್ಔಟ್ ಆಗ್ತಾಯಿದ್ದೀನಿ. ಇದೇ ಗೈಸ್ ನನ್ನ ಡೇ ಲೈಫ್ ಮುಗೀತು. ಇವಾಗ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆಗಿ ಬಸ್ ಸ್ಟಾಪ್ ಹತ್ರ ಹೋಗ್ತಾಯಿದ್ದೀನಿ ಗೈಸ್. ಸಿ ಯು, ಬಾಯ್, ಲವ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್, ಲವ್ ಯು.